ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟೇಟಸ್ ಹತ್ತು ಇಟ್ಟು ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ನನ್ನ ಪ್ರಕಾರ ಇದು ಒಳ್ಳೆ ಸ್ಟಾರ್ಟಪ್ಪೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಲವ್ಲಿ ಸಪೋರ್ಟ್. ಏನೇ ಅನ್ನಿ, ಎಕ್ಸಾಮ್ ಶುರುವಾದಾಗ ಇರೋ ಭಯ, ಎಕ್ಸಾಮ್ ಮುಗಿದ ಮೇಲೆ ಇರೋ ಖುಷಿ ಎಲ್ಲೂ ಸಿಗಲ್ಲ. ಅದ್ರ ವೈಬೇ ಡಿಫ್ರೆಂಟು. ಸೊ ನಮ್ಮ ಎಕ್ಸಾಮು ಇವತ್ತು ಮುಗೀತು. ಅದಕ್ಕೆ ಎಲ್ಲರೂ ಹೋಗೋಣ ಅಂತೇಳಿ ಭಾಳ ದಿನ ಆಯಿತು, ಎಲ್ಲೂ ಹೋಗಿಲ್ಲ. ಸೊ ಅದಕ್ಕೆ ವೀರಭದ್ರೇಶ್ವರ ಟೆಂಪಲ್ ಹೊಂಟಿದ್ದೀವಿ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಯು ವಿಲ್ ಲವ್ ಇಟ್. ವೀರಭದ್ರೇಶ್ವರ ದೇವಾಲಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಮುಚ್ಕಂಡಿ ಕೆರೆ. ಇದೆಲ್ಲ ಮೊದಲು ಕೆರೆ ಇತ್ತು. ಸೊ ಈಗ ಎಲ್ಲ ಹೊಲಗಳನ್ನು ಮಾಡ್ಕೊಂಡ್ರೆ. ಒಂದು ಸಲ ಬಂದಾಗ ಇಲ್ಲಿ ನೀರು ಹರಿತಾ ಇತ್ತು. ಈ ಬ್ರಿಡ್ಜ್ ಥರ ಇದೆಯಲ್ಲ, ಇದು ಈ ಬೆಟ್ಟಕ್ಕೆ ಮತ್ತು ಈ ಬೆಟ್ಟಕ್ಕೆ ಒಂದು ಲೈಕ್ ಸಂಪರ್ಕಿಸೋ ಬ್ರಿಡ್ಜ್ ಥರ ಆಗಿದೆ. ಯಾರೋ ಹೇಳಿದ್ರು ಯಾವಾಗಲೂ ಹೊಸದು ಕಲಿಬೇಕಂತ. ನಾವು ಆ ಮಾತನ್ನು ನೆನ್ಪಿಟ್ಕೊಂಡಿದ್ವಿ. ನಮ್ಮ ಶಾಲೆಯಲ್ಲಿ ಒಬ್ಬರು ಸರು ಹೋಮ್ವರ್ಕ್ ಕೊಟ್ಟಿದ್ದರು. ಆ ಹೋಮ್ವರ್ಕ್ ನಾವು ಮಾಡಿರಲಿಲ್ಲ. ಸೊ ಸರ್ ಕೇಳಿದ್ರು, ಸರ್ ಹೋಮ್ವರ್ಕ್ ಎಲ್ಲಿದ್ದೀಪ ಅಂತ ಕೇಳಿದರು. ಸರ್ ನಾವು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ವಿ. ಅವ್ರೇನಂದ್ರು, ಎರಡೇಟ ಬಡಿಸ್ಕೊತೀರಾ ಊಟ ಬಸಿ ತೆಗಿತೀರಾ ಅಂತ ಕೇಳಿದರು. ನಾನೇನು ಬಡಿಸ್ಕೊಳ್ಳೋಕ್ಕಿಂತ ಊಟ ಬಸಿ ತೆಗಿಯೋದೇ ಮೇಲಂತೇಳಿ ಊಟ ಬಸಿ ತೆಗಿಲಿಕ್ಕೆ ಹೇಳಿದರು. ನಾವು ತೆಗಿಲಿಕ್ಕೆ ಶುರು ಮಾಡಿದ್ವಿ. ಅವ್ರು ಆವಾಗ ಸ್ಟಾಪ್ ಮಾಡ್ತಾರೆ, ಇವಾಗ ಸ್ಟಾಪ್ ಮಾಡ್ತಾರೆ ಅಂತ ಕಾಯ್ತಾಯಿದ್ವಿ ನಾವು. ಅವ್ರೇನು ಅವ್ರ ಪ್ರೀಡ್ ಮುಗಿಯೋ ಮಟ್ಟ ನಮಗೇನು ಸ್ಟಾಪೇ ಮಾಡಲಿಲ್ಲ. ಆಮೇಲೆ ನಮಗೂ ಸಾಕಾಯ್ತು ಸರ್, ಎರಡೇಟ ಬಡ್ದು ಬಿಡಿ ಸರ್, ಹೋಗಿಬಿಡ್ತೀವಿ ನಾವು ಅಂತೇಳಿ ನಾವೇ ಸರೆಂಡ್ರ್ ಆಗಿಬಿಟ್ವಿ. ಅವರು ಒಂದೇಟ ಎಕ್ಸ್ಟ್ರಾ ಮುಕ್ಳಿಗೆ ಬಡ್ದು ಕಳಿಸ್ಬಿಟ್ರು. ತುಂಬ ಆಯಾಸಾಗ್ತಿದೆ ಗುರು. ಎಲ್ಲ ಇಲ್ಲಿ ನೋಡಿ, ಅಲ್ಲಿ ಕೆಳಗಿಂತ ಹತ್ಕೊಂಡು ಬಂದ್ವಿ. ತುಂಬ ಎತ್ತರಕ್ಕಿದೆ. ಅದೊಂದು ಬೆಟ್ಟ ಹತ್ಬೇಕು ನಾವು ಈಗ. ಇದನ್ನ ಹತ್ತಿ ನೆಕ್ಸ್ಟ್ ಹೋಗುವ. ಬಾರೋ ಹುಲಿ ಹಬ್ಬುಲಿ, ನಾನು ಬಂದು ನೋಡ್ರಿ ಹಂದಿ ಬಂದಿದ್ದಕ್ಕೆ ಈ ಸಿಗುತ್ತೆ. ನಮ್ಮ ಫ್ರೆಂಡ್ಸ್ ಬಂದಿದ್ವಿ. ಆವಾಗ ಇಲ್ಲಿ ಕುಳಿತು ಈ ಕಡೆ ಎಲ್ಲರೂ ಮುಖ ಮಾಡಿ ಒಂದು ಫೋಟೋ ತೆಗೆದಿದ್ದೀನಿ. ಅದನ್ನು ಹಾಕ್ತೀನಿ, ಅದನ್ನು ನೋಡಿ. ತುಂಬ ಚೆನ್ನಾಗಿದೆ. ನಾನೆಲ್ಲಿದ್ದೀನಿ ಅಂತ ಹುಡುಕಾಡ್ತಿದ್ದೀರಾ? ನಾನು ಇರಲ್ಲ, ಯಾಕಂದರೆ ಫೋಟೋ ತೆಗೆದಿದ್ದೆ ನಾನು. ಕ್ಯಾಮ್ರಾಮನ್ ನೆವರ್ ಡೈಸ್ ಥರ ಕ್ಯಾಮ್ರಾಮನ್ ಕಾಣಿಸೋದಿಲ್ಲ.
ಇಲ್ಲೊಂದು ವಿಡಿಯೋ ಮಾಡಿರ್ತೀನಿ, ಅದನ್ನು ಹಾಕಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. Dear Lord, when I get to heaven, please let me bring my man. ಎಲ್ಲ ಹಸಿರಿದ್ದು ಇಲ್ಲೆಲ್ಲ ಹಸಿರಿತ್ತು. ಇವಾಗ ನೋಡಿದರೆ ಒಂಥರ ಬೇಜಾರಾಗುತ್ತೆ, ಎಲ್ಲ ಒಣಗಿದ್ದಾವೆ. ಆದರೂ ಇಲ್ಲಿ ಮುನ್ಸಿಪಾಲ್ಟಿ ಅವರು ಇಲ್ಲೆಲ್ಲ ಡ್ರಿಪ್ ಪೈಪ್ ಹಾಕ್ಸಿದ್ದಾರೆ, ಅದು ಒಳ್ಳೆಯದು. ಹಿಡಿದು ಜೈಲಿಗೆ ಹಾಕ್ರೆ. ಇಲ್ಲಿಗಲಾಗಿ ಗುಡ್ಡ ಹತ್ತಿ ಬಂದಿದ್ದಾನೆ ಇವನ್ನ, ಬಾಲ್ಕೋಟೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಇವನಿಗೆ ಜೈಲಿಗೆ ಹಾಕ್ರಿ ಮತ್ತೆ ಜೀವಿತ. ನಾವಂತರೂ ಸೂರ್ಯೋದಯ ಅಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾವು ಹಾಸ್ಟೆಲಲ್ಲಿ ಇರ್ತೀವಿ. ಈಗ ಸೂರ್ಯಾಸ್ತ ಈ ಪ್ಲೇಸಿಗೆ ಬಂದಮೇಲೆ ನನಗೆ ಸೂರ್ಯಾಸ್ತದ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೂರ್ಯಾಸ್ತ. ಬೇಗ ಹೋಗಬೇಕು, ಸೂರ್ಯಾಸ್ತ ಆಗ್ತಿದೆ, ನಿಮಗೂ ತೋರಿಸ್ತೀನಿ. ಇದಾದಮೇಲೆ ಈ ಟೈಮ್ ಲ್ಯಾಪ್ಸ್ ಹಚ್ಚಿ ಈ ವಿಡಿಯೋ ಹಚ್ಚಿರ್ತೀನಿ, ಇದನ್ನು ನೋಡಿ. ಆದಮೇಲೆ ಈ ವಿಡಿಯೋ ಆದಮೇಲೆ ಲಾಸ್ಟಿಗೆ ನನ್ನ ಫೋನಲ್ಲಿ ಕ್ಲಿಕ್ ಮಾಡಿರೋ ಫೋಟೋಸ್ ಹಾಕ್ತೀನಿ, ಅವು ತುಂಬ ಚೆನ್ನಾಗಿವೆ, ಅವನ್ನೂ ನೋಡಿ. ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.